ಒಂದಾನೊಂದು ಕಾಲದಲ್ಲಿ ಒಬ್ಬ ರೈತ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದನು. ಇದು ಸುಡುವ ಬೇಸಿಗೆ ಮತ್ತು ಅನೇಕ ತಿಂಗಳುಗಳಿಂದ ಒಂದು ಹನಿ ಮಳೆಯೂ ಬೀಳದೆ ಅವರ ಬೆಳೆಗಳು ಒಣಗುತ್ತಿವೆ ಎಂದು ಇಡೀ ಗ್ರಾಮವು ತೀವ್ರವಾಗಿ ದುಃಖಿಸಿತು. ಮಳೆಗಾಗಿ ಕಾದು ಕುಳಿತರೂ ಮಳೆ ಬರಲಿಲ್ಲ. ಎಲ್ಲರೂ ದಿನದಿಂದ ದಿನಕ್ಕೆ ನಂಬಿಕೆ ಕಳೆದುಕೊಳ್ಳಲು ಆರಂಭಿಸಿದರು. ಎಲ್ಲ ಗ್ರಾಮಸ್ಥರು ಒಪ್ಪಿದ ಸಮಯಕ್ಕೆ ನಿಗದಿತ ಸಮಯದಲ್ಲಿ ತಮ್ಮ ಮನೆಗಳಲ್ಲಿ ಏಕಕಾಲದಲ್ಲಿ ಪ್ರಾರ್ಥಿಸಲು ನಿರ್ಧರಿಸಿದರು. ರೈತನ ಹೆಂಡತಿ ಮತ್ತು ಅವರ 6 ವರ್ಷದ ಮಗಳು ಪ್ರಾರ್ಥಿಸಲು ಒಟ್ಟುಗೂಡಿದರು. ರೈತನು ತನ್ನ ಹೆಂಡತಿ ಮತ್ತು ಮಗಳೊಂದಿಗೆ ಅವನ ಪಕ್ಕದಲ್ಲಿ, ತನ್ನ ಹೆಂಡತಿ ಮತ್ತು ಮಗಳೊಂದಿಗೆ ತನ್ನ ಕಣ್ಣೀರನ್ನು ಮರೆಮಾಚಿಕೊಂಡು ಅವರ ಪಕ್ಕದಲ್ಲಿ ಕೈ ಜೋಡಿಸಿ ಕುಳಿತುಕೊಂಡನು. ಅವನು ಪ್ರಾರ್ಥಿಸಿದನು, ಓ ದೇವರೇ, ನೀನು ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿ ನಮ್ಮ ಬೆಳೆಗಳು ಸಾಯುತ್ತಿವೆ ಎಂದು. ದಯವಿಟ್ಟು ಮಳೆಯನ್ನು ಬೇಗ ಕಳುಹಿಸಿ, ಇದರಿಂದ ನಾವು ಬದುಕುಳಿಯಬಹುದು ಎಂದು ಪ್ರತಿ ಕುಟುಂಬದ ಸದಸ್ಯರು ತಮ್ಮದೇ ಆದ ರೀತಿಯಲ್ಲಿ ಪ್ರಾರ್ಥಿಸಿದರು. ಪುಟ್ಟ ಹುಡುಗಿ ಕೂಡ ದೇವರನ್ನು ಪ್ರಾರ್ಥಿಸಿದಳು. ಓ ದೇವರೇ, ನನ್ನ ತಂದೆ ತುಂಬ ಅಸಮಾಧಾನಗೊಂಡಿದ್ದಾರೆ. ನೀವು ಎಲ್ಲವನ್ನೂ ಮಾಡಬಹುದು. ದಯವಿಟ್ಟು ಸ್ವಲ್ಪ ಸಮಯದ ನಂತರ ನಮ್ಮ ಹಳ್ಳಿಯಲ್ಲಿ ಮಳೆಯಾಗುವಂತೆ ಮಾಡಿ ಎಂದು ಪ್ರಾರ್ಥನೆ ಮಾಡಿದಳು. ಪ್ರಾರ್ಥನೆ ಮುಗಿದ ನಂತರ ರೈತನು ತನ್ನ ಹೊಲಗಳಿಗೆ ಹೊರಡಲು ಎದ್ದನು. ಅವನನ್ನು ನೋಡಿದ ಹುಡುಗಿ ಅವನನ್ನು ಕೇಳಿದಳು, ತಂದೆ, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ಅದಕ್ಕೆ ತಂದೆ, ನಾನು ಕೃಷಿಗೆ ಹೋಗುತ್ತಿದ್ದೇನೆ, ಸ್ವಲ್ಪ ಕೆಲಸ ಮಾಡಲು ಎಂದು ರೈತನು ಉತ್ತರಿಸಿದನು. ಹುಡುಗಿ ಬೇಗನೆ ತನ್ನ ತಂದೆಯ ಕಡೆಗೆ ಓಡಿ, ನಾನು ಬರುತ್ತೇನೆ ಎಂದು ಹೇಳಿದಳು. ಅವಳು ಒಳಗೆ ಹೋಗಿ ಛತ್ರಿಯನ್ನು ಹಿಡಿದುಕೊಂಡು ಹಿಂತಿರುಗಿದಳು. ಅವಳ ಕೈಯಲ್ಲಿ ಕೊಡೆಯನ್ನು ನೋಡಿದ ತಂದೆ, ನೀವು ಏಕೆ ಛತ್ರಿ ತಂದಿದ್ದೀರಿ ಎಂದು ಕೇಳಿದರು. ಸೂರ್ಯ ಈಗಾಗಲೇ ಹೋಗಿದೆ ಮತ್ತು ಸಂಜೆಯ ಸಮಯ ಎಂದು ಕೇಳಿದನು. ಚಿಕ್ಕ ಹುಡುಗಿ ಉತ್ತರಿಸಿದಳು, ತಂದೆ, ನಾವು ಈಗ ಛತ್ರಿ ಇಲ್ಲದೆ ಹೋದರೆ ಮಳೆ ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದು ವ್ಯರ್ಥವಾಗುತ್ತದೆ ಎಂದಳು. ಮಗಳ ಮಾತು ಕೇಳಿ ಬೆರಗಾದ. ಮಗಳ ನಂಬಿಕೆಗೆ ಬೆರಗಾಗಿ ಆಕಾಶದತ್ತ ನೋಡಿದನು. ಮೋಡಗಳ ಸುಳಿವೇ ಇರಲಿಲ್ಲ ಅಥವಾ ಮಳೆಯ ಮುನ್ಸೂಚನೆಯೂ ಇರಲಿಲ್ಲ. ನಂತರ ಅವನು ತನ್ನ ಮಗಳ ಮುಗ್ಧ ಮುಖವನ್ನು ನೋಡಿದನು. ಆ ಕ್ಷಣದಲ್ಲಿ ಅವನು ತನ್ನೊಳಗೆ ಒಂದು ಧ್ವನಿಯನ್ನು ಅನುಭವಿಸಿದನು. ಪ್ರಾರ್ಥನೆ ಮಾಡುವುದು ಒಳ್ಳೆಯದು ಎಂದು ಹೇಳುತ್ತಾನೆ, ಆದರೆ ಹೆಚ್ಚು ಮುಖ್ಯವಾದುದು ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ ಎಂದು ನಂಬುವುದು ಮತ್ತು ಅದರಂತೆ ನಡೆದುಕೊಳ್ಳುವುದು. ರೈತನು ತನ್ನ ಮಗಳನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡು ಅವಳ ಆಣೆಗೆ ಮುತ್ತಿಟ್ಟು ತನ್ನ ಕೈಯಲ್ಲಿ ಛತ್ರಿ ಹಿಡಿದು ಹೊಲಗಳಿಗೆ ಹೋದನು. ಮತ್ತು ಆ ರಾತ್ರಿ ಮಳೆಯು ತುಂಬ ಜೋರಾಗಿ ಇಂದೂ ಮಳೆಯಾಗದಂತಹ ಮಳೆ ಬಂದಿತು. ರೈತ ಮತ್ತು ಅವನ ಪುಟ್ಟ ಮಗಳ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ನಂಬಿಕೆಯ ಬಗ್ಗೆ ಪ್ರಮುಖ ಪಾಠವನ್ನು ಕಲಿಯಬಹುದು. ನಮ್ಮ ಜೀವನದಲ್ಲಿ ಅನೇಕ ಬಾರಿ ಕಷ್ಟದ ಸಮಯಗಳು ಅಥವಾ ಪ್ರತಿಕೂಲಗಳನ್ನು ಎದುರಿಸುತ್ತಿರುವಾಗ ನಮ್ಮ ನಂಬಿಕೆಯು ಕ್ಷೀಣಿಸಲು ಪ್ರಾರಂಭಿಸುತ್ತದೆ ಮತ್ತು ನಾವು ಹತಾಶರಾಗುತ್ತೇವೆ. ಆದರೆ ಈ ಕಥೆಯಲ್ಲಿ ಇಡೀ ಹಳ್ಳಿಯು ಮಳೆಗಾಗಿ ಪ್ರಾರ್ಥಿಸುತ್ತದೆ. ಆದರೆ ಅವರ ಹೃದಯವು ಅನುಮಾನದಿಂದ ತುಂಬಿತ್ತು. ಆದರೆ ಚಿಕ್ಕ ಹುಡುಗಿ ತನ್ನ ಛತ್ರಿಯನ್ನು ತಂದಳು, ಮಳೆ ಬರುತ್ತದೆ ಎಂಬ ನಂಬಿಕೆಯಿಂದ. ನಮ್ಮ ಜೀವನದಲ್ಲಿ ನಂಬಿಕೆಯು ನಿರ್ಣಾಯಕವಾಗಿದೆ. ಅದು ನಮ್ಮ ಕನಸುಗಳು ಮತ್ತು ಗುರಿಗಳ ಅಡಿಪಾಯವನ್ನು ರೂಪಿಸುತ್ತದೆ. ನಾವು ನಮ್ಮಲ್ಲಿ ನಂಬಿಕೆಯಿಂದ ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೆ ಸಕಾರಾತ್ಮಕ ಫಲಿತಾಂಶವು ನಿಶ್ಚಿತವಾಗಿರುತ್ತದೆ. ನಂಬಿಕೆಯಿಲ್ಲದೆ ಅನುಸರಿಸಿದರೆ ನಮ್ಮ ಪ್ರಯತ್ನಗಳು ಒಲವು ತೋರಬಹುದು ಮತ್ತು ನಾವು ತುಂಬ ಸುಲಭವಾಗಿ ಬಿಟ್ಟು ಬಿಡಬಹುದು. ಆದರೆ ನಾವು ಏನನ್ನಾದರೂ ನಿಜವಾಗಿಯೂ ನಂಬಿದಾಗ ಅದು ಸಂಭವಿಸುವ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸುವ ಸಾಧ್ಯತೆ ಇದೆ ಎಂದು ನಂಬುವುದು ಮತ್ತು ನಮ್ಮ ಕಾರ್ಯಗಳನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ನಮ್ಮ ಕ್ರಿಯೆಯು ಫಲಿತಾಂಶಗಳಿಗೆ ಕಾರಣವಾಗುತ್ತದೆ. ನಾವು ನಮ್ಮ ಗುರಿಗಳನ್ನು ಸಂದೇಹದಿಂದ ಸಮೀಪಿಸಿದರೆ ನಾವು ಅಗತ್ಯ ಪ್ರಯತ್ನಗಳನ್ನು ಮಾಡದೇ ಇರಬಹುದು ಅಥವಾ ಅಡೆತಡೆಯನ್ನು ಬಿಟ್ಟು ಬಿಡಬಹುದು ಅಡೆತಡೆಯಿಂದ. ಆದರೆ ಆತ್ಮವಿಶ್ವಾಸ ಮತ್ತು ನಂಬಿಕೆಯಿಂದ ನಾವು ಹೆಚ್ಚು ಚೇತರಿಸಿಕೊಳ್ಳುತ್ತೇವೆ ಮತ್ತು ನಿರಂತರವಾಗಿರುತ್ತೇವೆ. ಇದು ನಮ್ಮ ಜೀವನದ ಯಶಸ್ಸಿನ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ನಂಬಿಕೆ ಮೂಲಭೂತವಾಗಿ ಇರುವಾಗ ಅನಾರೋಗ್ಯ ಬಂದಾಗ ಔಷಧ ಸೇವಿಸುವುದು ಕೇವಲ ಔಷಧವಲ್ಲ. ಅನಾರೋಗ್ಯ ನಮ್ಮಿಂದ ದೂರ ಹೋಗೋದಿರಲ್ಲ, ಆದರೆ ಈ ನಂಬಿಕೆಯಿಂದಲೇ ಔಷಧವು ನಮ್ಮನ್ನು ಉತ್ತಮಗೊಳಿಸುತ್ತದೆ ಎಂಬ ನಮ್ಮ ನಂಬಿಕೆ. ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ನಂಬಿಕೆಯು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ.
ದೃಢ ವಿಶ್ವಾಸದಿಂದ ಪ್ರಾರ್ಥಿಸಿ ನಂತರ ನಮ್ಮ ಇಚ್ಛೆಗೆ ತಕ್ಕಂತೆ ಬದಲಾಗಲು ಪ್ರಾರಂಭಿಸುತ್ತದೆ. ಈ ಕಥೆಯು ನಮಗೆ ನಮ್ಮ ಗುರಿಗಳ ಬಗ್ಗೆ ಅಚಲವಾದ ನಂಬಿಕೆ ಅಥವಾ ನಮ್ಮ ಪ್ರಾರ್ಥನೆಗಳು ನಾವು ಬಯಸುವ ಫಲಿತಾಂಶಗಳನ್ನು ತರಬಹುದು ಎಂದು ನಮಗೆ ನೆನಪಿಸುತ್ತದೆ. ನಂಬಿಕೆಯು ಕೇವಲ ಉತ್ತಮವಾದದ್ದನ್ನು ಆಶಿಸುವುದರ ಬಗ್ಗೆ ಅಲ್ಲ, ಅದು ಮನವರಿಕೆಯಾಗುವುದು. ತಮ್ಮನ್ನು ನಂಬುವವರು ಮತ್ತು ಅವರ ಕನಸುಗಳು ನಮ್ಮ ಗುರಿಗಳನ್ನು ಸಾಧಿಸುವವರಿಗೆ ಮಾತ್ರ ಒಳ್ಳೆಯದು ಸಂಭವಿಸುತ್ತದೆ. ಆದ್ದರಿಂದ ನಿಮ್ಮನ್ನು ನಂಬಿರಿ ಮತ್ತು ನೀವು ನಿಮ್ಮ ಮನಸ್ಸನ್ನು ಹೊಂದಿದ್ದನ್ನು ನೀವು ಸಾಧಿಸಬಹುದು, ಏಕೆಂದರೆ ಅಚಲವಾದ ನಂಬಿಕೆಯು ನಿಮ್ಮ ಕನಸುಗಳ ಬಾಗಿಲು ತೆರೆಯುವ ಕೀಲಿಯಾಗಿದೆ. ಧನ್ಯವಾದಗಳು.